ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಇವತ್ತಿನ ಆಪರೇಷನ್ ಸಿಂಧೂರ ಸುದ್ದಿಗೋಷ್ಠಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿತ್ತು, ಹಾಗೆ ಹಲವು ವಿಶೇಷತೆಗಳನ್ನ ಕೂಡ ಇದು ಪಡ್ಕೊಂಡಿತ್ತು. ಆದ್ರೆ ಡಿಜಿಎಂಒ ಮಾಹಿತಿಯನ್ನ ಕೊಟ್ಟಂತಹ ಪ್ರಕಾರ ನಾವು ಪಾಕ್ನ ವಿರುದ್ಧವಾಗಿ ಯಾವ ರೀತಿ ದಾಳಿಯನ್ನ ನಡೆಸಿದ್ವಿ, ಯಾವ ರೀತಿಯಾದಂತಹ ಶಸ್ತ್ರಾಸ್ತ್ರಗಳನ್ನ ನಾವು ಈ ಸಂದರ್ಭದಲ್ಲಿ ಯೂಸ್ ಮಾಡ್ಕೊಂಡ್ವಿ, ಹಾಗೆ ನಮ್ಮ ಭಾರತೀಯ ಮೂರು ಸೇನೆಗಳು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿತ್ತು ಅನ್ನೋದ್ರ ಬಗ್ಗೆ ಸುದ್ದಿಗೋಷ್ಠಿ ಇತ್ತು. ಇನ್ನು ನೀವು ಇದನ್ನ ಓವರ್ ಆಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಈ ಸಂಪೂರ್ಣವಾಗಿರ್ತಕ್ಕಂಥ ಸುದ್ದಿಗೋಷ್ಠಿಯನ್ನ ಗಮನಿಸಿದಾಗ ಮೂರು ವಿಷಯಗಳು ಇಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತವೆ. ಮೊದಲನೇ ವಿಷಯ ಸ್ಪಷ್ಟವಾಗಿರ್ತಕ್ಕಂಥದ್ದು, ನಮ್ಮ ಕೆಲಸ ಟಾರ್ಗೆಟ್ ಅನ್ನ ಹಿಟ್ ಮಾಡುವಂತದ್ದು, ಶತ್ರುಗಳ ಹೆಣಗಳನ್ನ ಎಣಿಸೋದಲ್ಲ. ಈ ಮಾತುಗಳಿದಾವಲ್ಲ, ಇದು ಪಾಕಿಸ್ತಾನದಲ್ಲಿ ಎಂತ ದೊಡ್ಡ ಮಾರಣ ಹೋಮವನ್ನ ನಮ್ಮ ಸೇನೆಗಳು ಮಾಡಿದಾವೆ. ಅದರಲ್ಲಿರ್ತಕ್ಕಂಥ ಆ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಭಯೋತ್ಪಾದಕರು ಏನಿದ್ದಾರೆ, ಅವರನ್ನ ಹೇಗೆ ಮಟ್ಟ ಹಾಕಲಾಗಿದೆ ಅನ್ನುವಂಥದಕ್ಕೆ ಒಂದು ಮಾತಾಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಈ ಒಂದು ಗಡಿಯಲ್ಲಿ ಸಂಬಂಧಪಟ್ಟ ಹಾಗೆ ನಾವು ನೋಡಿದಾಗ, ಅಂದ್ರೆ ನಾವು ಜಮ್ಮು ಕಾಶ್ಮೀರದ ಗಡಿ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದಾಗ 35ರಿಂದ 40 ಜನ ಪಾಕಿಸ್ತಾನಿ ಸೈನಿಕರು ಸತ್ತೋಗಿದ್ದಾರೆ. ಯಾಕಂದ್ರೆ ನಮ್ಮ ಮೇಲೆ ಅವರು ಒಂದು ಗಡಿಯಾಚೆ ದಾಳಿಯನ್ನ ಮಾಡುವಂತದ್ದು, ಈ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಸೀಸ್ ಫೈರ್ ವೈಲೇಷನ್ ಅನ್ನ ಮಾಡಿ ಇಲ್ಲಿ ಸಾಕಷ್ಟು ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇತ್ತು. ಆ ಕಾರಣದಿಂದಾಗಿ ನಾವು ಅಲ್ಲಿ ನಡೆಸಿದಂತ ಪ್ರತಿ ದಾಳಿಯಲ್ಲಿ 35ರಿಂದ 45 ಜನ ಸಾವನ್ನಪ್ಪಿದ್ದಾರೆ ಹೊರತು ಉಳಿದಂತ ಯಾವುದೇ ರೀತಿಯಾಗಿ ಆಗಿರ್ತಕ್ಕಂಥ ಟಾರ್ಗೆಟ್ ಅನ್ನ ನಾವು ಮಾಡ್ತಾ ಇರ್ಲಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಲಾಗಿದೆ. ಎರಡನೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾತು, ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ನಮ್ಮ ರಫೇಲ್ ಅನ್ನ ಹೊಡೆದಿದ್ದಾರೆ ಪಾಕಿಸ್ತಾನದವರು, ಪಾಕಿಸ್ತಾನಿಯರಂತೂ ಹೇಳ್ಕೊತಾ ಇದ್ರು 5 ರಫೇಲ್ ಹೊಡೆದಿದ್ದೀವಿ, 10 ಹೊಡೆದಿದ್ದೀವಿ. ಆ ಪ್ರಧಾನಮಂತ್ರಿ ಪುಣ್ಯಾತ್ಮ ಶಹಬಾಜ್ ಶರೀಫ್ ಅಂತೂ ಹೇಳುವಂತ ಸಂದರ್ಭದಲ್ಲಿ ಹೇಳಿದ್ದು, ನಾವು ಭಾರತದ 36 ರಫೇಲ್ಗಳಲ್ಲಿ 50 ಹೊಡೆದಿದ್ದೀವಿ ಅಂತ. ಪುಣ್ಯಾತ್ಮ ಅದ್ ಯಾವ ನಿದ್ದೆಗಳಲ್ಲಿ ಬಂದಿದ್ದೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ 36 ರಫೇಲ್ಸ್ ಗಳಲ್ಲಿ 50 ರಫೇಲ್ಸ್ ಗಳನ್ನ ಅವ್ರು ಹೊಡೆದಿದ್ದೀವಿ ಅನ್ನುವಷ್ಟರ ಮಟ್ಟಿಗೆ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದಕ್ಕೂ ಕೂಡ ಸ್ಪಷ್ಟವಾದಂತ ಉತ್ತರವನ್ನ ಕೊಟ್ಟಿದ್ದಾರೆ ನಮ್ಮ ಏರ್ಫೋರ್ಸ್ ನ ಡಿಜಿ ಎಎಂ ಎಎಂ ಅವರು. ಅವ್ರು ಹೇಳಿರ್ತಕ್ಕಂಥ ಮಾತು ಸ್ಪಷ್ಟವಾಗಿರ್ತಕ್ಕಂಥದ್ದು ಇಷ್ಟೇ ಚೈತ್ರ, ಯುದ್ಧ ಅಂದ ಮೇಲೆ ಸಾಕಷ್ಟು ಕೆಲವೊಮ್ಮೆ ನಮ್ಮ ಕಡೆನೂ ಹಾನಿಗಳಾಗ್ತವೆ. ಆದ್ರಂತೂ ನಾವು ಒಂದು ಸ್ಪಷ್ಟವಾಗಿ ಹೇಳ್ತೀವಿ, ನಮ್ಮ ಪೈಲಟ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಸೇಫ್ ಆಗಿ ಮರಳಿ ನಮ್ಮ ದೇಶಕ್ಕೆ ಬಂದಿದ್ದಾರೆ. ಇದರ ಅರ್ಥ ನಮ್ಮ ಡ್ರೋನ್ಗಳು ಹೋಗಿರಬಹುದು, ಅಥವಾ ನಮ್ಮ ಅನ್ಮ್ಯಾರ್ಡ್ ಏರಿಯಲ್ ವೆಹಿಕಲ್ಗಳು ಹೋಗಿರಬಹುದು, ಆದ್ರೆ ನಮ್ಮ ರಫೇಲ್ ಆಗಲಿ ಸುಖೋಯ್ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫೈಟರ್ ಜೆಟ್ ಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು. ಮೂರನೇ ಪ್ರಮುಖವಾಗಿರ್ತಕ್ಕಂಥದ್ದು, ನಾವು F-16 ಅನ್ನ ಹೊಡೆದಿದ್ದೀವಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸಂದೇಹಗಳಿತ್ತು, ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇತ್ತು. ಅದಕ್ಕೂ ಸಂಬಂಧಪಟ್ಟ ಹಾಗೆ ನಮ್ಮ ಸೇನಾಧಿಕಾರಿಗಳು ಇವತ್ತು ಹೇಳಿರುವಂತ ಮಾತೇನಂದ್ರೆ, ನಾವು ಏನನ್ನ ಹೊಡೆದಿದ್ದೀವಿ ಯಾವುದನ್ನ ಹೊಡೆದಿದ್ದೀವಿ ಅಂತ ಹೇಳಿ ಹೇಳೋದಿಲ್ಲ. ಯಾಕಂದ್ರೆ ನಮಗೆ ಗೊತ್ತು, ನಮ್ಮ ಬಳಿಯಲ್ಲಿ ನಂಬರ್ಸ್ ಇದಾವೆ, ನಾವು 3-4 ಅಲ್ಲ ಜಾಸ್ತಿನೇ ಹೊಡೆದಿದ್ದೀವಿ, ನಮ್ಮ ಬಳಿಯಲ್ಲಿ ನಂಬರ್ಸ್ ಇದಾವೆ. ಆದ್ರೆ ನಮಗೆ ಸೂಕ್ತ ಸಾಕ್ಷ್ಯಾಧಾರಗಳು ಬೇಕು, ಅವುಗಳ ರೆಕೇಜ್ ಗಳನ್ನ ಸಿದ್ಧಪಡಿಸ್ಕೊಳ್ತಾ ಇದೀವಿ. ನಾವು ಒಂದು ಟೆಕ್ನಿಕಲ್ ಆಗಿರ್ತಕ್ಕಂಥ ಎವಿಡೆನ್ಸ್ ಅನ್ನ ರೆಡಿ ಮಾಡ್ತಾ ಇದೀವಿ. ಒಂದು ಬಾರಿ ಆ ಟೆಕ್ನಿಕಲ್ ಎವಿಡೆನ್ಸ್ ಸಿದ್ಧವಾದ ಬಳಿಕ ನಾವು ಜನಸಾಮಾನ್ಯರಿಗೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಅಂತ. ಈ ಸಂದರ್ಭದಲ್ಲಿ ಒಂದು ಪದವನ್ನು ಅವ್ರು ಬಳಸ್ತಾರೆ, ನೀವು ಬಳಸಿದಂತ ಈ ಏರ್ಕ್ರಾಫ್ಟ್ ಗಳು 4th ಜನರೇಷನ್ ಅಂತ ಹೇಳಿ ಪತ್ರಕರ್ತರು ಕೇಳ್ತಾರೆ. 4th ಜನರೇಷನ್ ಅನ್ನ ಯಾಕೆ ಅಲ್ಲಿ ಮುಖ್ಯವಾಗಿ ಹೇಳಲಾಯ್ತಂದ್ರೆ, F-16 ಅಂತಕ್ಕಂಥದ್ದು 4th ಜನರೇಷನ್ ಮಲ್ಟಿ ರೋಲ್ ಫೈಟರ್ ಜೆಟ್ ಆಗಿರ್ತಕ್ಕಂಥದ್ದು. ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತದ್ದು. ಭಯೋತ್ಪಾದಕನೆಯ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಅಮೆರಿಕ ಪಾಕಿಸ್ತಾನಕ್ಕೆ ದಾನ ಮಾಡಿರುವಂತದ್ದು ಈ F-16 ಭಯೋತ್ಪಾದನೆಯ ವಿರುದ್ಧ ಪಾಕಿಸ್ತಾನ ದಾಳಿ ಮಾಡಲಿ ಅಂತ ಹೇಳಿ ಕೊಟ್ಟಿರುವಂತದ್ದು. ಈ ಪದಗಳನ್ನ ಯಾಕೆ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದ್ರೆ, ಇವೇ ಸಾಕಷ್ಟು ಇಲ್ಲಿ ಸುದ್ದಿಗಳನ್ನ ಹೇಳ್ತವೆ, ಸಾಕಷ್ಟು ವಿಚಾರಗಳನ್ನ ಬಹಿರಂಗ ಪಡಿಸುವಂತದ್ದು. ನಾವು ಅದನ್ನ ಹೊಡೆದಿದೀವ ಅಂತಕ್ಕಂಥ ಮಾತುಗಳನ್ನ ನೇರವಾಗಿ ಸಾಕಷ್ಟು ಜನರಲ್ಲಿ ಕೇಳ್ತಾ ಇತ್ತು. ಪತ್ರಕರ್ತರು ಈ 4th ಜನರೇಷನ್ ಫೈಟರ್ ಜೆಟ್ ಅನ್ನ ಹೊಡೆದಿದೀವಿ ಅಂದಿದ್ದಕ್ಕೆ ಅವ್ರು ಹೇಳಿದಂತ ಉತ್ತರ, ನಿಮ್ಮ ಮಾತನ್ನ ನನ್ನ ಬಾಯಲ್ಲಿ ನಾನು ಹೇಳೋದಕ್ಕಾಗೋದಿಲ್ಲ, ನಾವಂತೂ ಹೊಡೆದಿದೀವಿ. ಆದ್ರೆ ನಾನು ಒಂದು ಹೇಳಬಲ್ಲೆ, ಹೈಟೆಕ್ ಆಗಿರ್ತಕ್ಕಂಥದ್ದನ್ನ ಹೊಡೆದಿದ್ದೀವಿ. ಹೈಟೆಕ್ ಅಂದಾಗ ಅಗೇನ್ ಅವರಲ್ಲಿರ್ತಕ್ಕಂಥ ಮೋಸ್ಟ್ ಎಫಿಷಿಯಂಟ್ ಫೈಟರ್ ಜೆಟ್ ಯಾವುದು ಅಂತಂದ್ರೆ, ಪಾಕಿಸ್ತಾನದ ಬಳಿಯಲ್ಲಿ ಹೈಟೆಕ್ ಆಗಿರ್ತಕ್ಕಂಥ ಫೈಟರ್ ಜೆಟ್ F-16 ಗಳು. ಅಂದ್ರೆ F-16 ಗಳನ್ನು ನಾವು ಹೊಡೆದಿದ್ದೀವಿ, ಅವರ ಸೇನೆಯನ್ನೂ ಹೊಡೆದಿದ್ದೀವಿ, ಆ ಉಗ್ರಗಾಮಿಗಳನ್ನು ಹೊಡೆದಾಕಿದ್ದೀವಿ. ನಾವು ಏನ್ ಟಾರ್ಗೆಟ್ ಅನ್ನ ಮಾಡಿದ್ವಿ, 9 ಸ್ಥಳಗಳಲ್ಲೂ ಸಾಕಷ್ಟು ಹೈ ವ್ಯಾಲ್ಯೂ ಟಾರ್ಗೆಟ್ ಗಳನ್ನ ಹಿಟ್ ಮಾಡಿದೀವಿ. HVT ಗಳನ್ನ, ಹೈ ವ್ಯಾಲ್ಯೂ ಟಾರ್ಗೆಟ್ ಗಳನ್ನ ಹಿಟ್ ಮಾಡಿದೀವಿ. ಅದರಲ್ಲಿ ಅಂತಾರಾಷ್ಟ್ರೀಯ ಭಯೋತ್ಪಾದಕರು ಇದ್ದಾರೆ, ಅಪ್ಕಮಿಂಗ್ ಭಯೋತ್ಪಾದಕರು ಇದ್ದಾರೆ, ಟ್ರೇನಿ ಭಯೋತ್ಪಾದಕರು ಕೂಡ ಇರುವಂತದ್ದು. ಇದು ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂತ ಉತ್ತರ. ಮತ್ತೊಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇತ್ತು, ಯಾಕೆ ನಾವಲ್ಲಿ ಏನು ಈಗ ಭಯೋತ್ಪಾದಕರನ್ನ ಹೊಡೆದ್ವಿ, ಅವ್ರು ನೋಡಿದ್ರೆ ನಮ್ಮ ಮೇಲೆ ಸರಣಿ ಡ್ರೋನ್ ಗಳ ದಾಳಿ ಮಾಡಿದ್ರು, ಮಿಸೈಲ್ ಗಳನ್ನ ಹಾರಿಸಿದ್ರು, ನಾವು ಅಲ್ಲಿ ಹೊಡೆದಿರುವಂತದ್ದೇನು?
ಈ ಪ್ರಶ್ನೆಗಳು ಕೂಡ ಇವತ್ತು ಸಾಕಷ್ಟು ಜನರನ್ನ ಕಾಡ್ತಾ ಇತ್ತು. ಅದಕ್ಕೆ ಈಗ ಸಾಕ್ಷಿ ಕೇಳಿದ್ರಲ್ಲ, ಬಾಲಾಕೋಟ್ ಆದಂತ ಸಂದರ್ಭದಲ್ಲಿ 2019 ಬಾಲಾಕೋಟ್ ಮೇಲೆ ನಾವು ದಾಳಿ ಮಾಡಿ ಉಗ್ರರ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸಂಪೂರ್ಣ ನಾಶ ಮಾಡಿ 300 ಉಗ್ರರನ್ನ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಸಾಕ್ಷಿ ಕೇಳಲಾಗಿತ್ತು. ಎಲ್ಲಿದೆ ಸಾಕ್ಷಿ? ಈ ಬಾರಿ ಪ್ರತಿಯೊಂದಕ್ಕೂ ಸಾಕ್ಷಿಯನ್ನ ಕೊಡ್ತಿದ್ದಾರೆ. ಪ್ರತಿಯೊಂದು ವಿಡಿಯೋ ರೆಕಾರ್ಡ್ಗಳಿದಾವೆ, ಹೈ ವ್ಯಾಲ್ಯೂ ಫೋಟೋಗಳಿದಾವೆ, HD ಫೋಟೋಗಳನ್ನ ಬಿಡುಗಡೆ ಮಾಡ್ಲಾಗ್ತಾ ಇದೆ. ಯಾವುದೇ ರೀತಿಯಿಂದ ಕೂಡ ಪಾಕಿಸ್ತಾನಕ್ಕೆ ಎಸ್ಕೇಪಿಂಗ್ ರೂಟ್ ಅನ್ನ ಭಾರತೀಯ ಸೇನೆ ಕೊಡ್ತಾ ಇಲ್ಲ. ನಾವು ಭಾರತೀಯ ವಾಯುಸೇನೆ ಹೊಡೆದಿರ್ತಕ್ಕಂಥ ಹೈ ವ್ಯಾಲ್ಯೂ ಟಾರ್ಗೆಟ್ ಗಳು ಯಾವ್ದು ಅನ್ನೋದನ್ನ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೇಕು. ಅಲ್ಲಿರ್ತಕ್ಕಂಥ ಸ್ಕರ್ದು ಅತ್ಯಂತ ದೊಡ್ಡ ಮಟ್ಟದ ಒಂದು ಅಂದ್ರೆ ಫೈಟರ್ ಜೆಟ್ಗಳು ಹಾರಾಟ ನಡೆಸುವಂತ ಅವರ ಒಂದು ಏರ್ಪೋರ್ಟ್. ಅದೇ ರೀತಿಯಾಗಿ ಅಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಏರ್ಪೋರ್ಟ್, ಇಸ್ಲಾಮಾಬಾದ್ ನಲ್ಲಿ ಇರ್ತಕ್ಕಂಥ ಏರ್ಪೋರ್ಟ್, ಅಲ್ಲಿರ್ತಕ್ಕಂಥ F-16 ಬಳಕೆ ಮಾಡುವಂತ ಏರ್ಪೋರ್ಟ್ಗಳು, ಅವ್ಯಾಕ್ಸ್ ಗಳನ್ನ ಇಟ್ಟಂತಹ ಏರ್ಪೋರ್ಟ್ಗಳು ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ಕೆಲವು ಕಡೆ ಅವ್ಯಾಕ್ಸ್ ಹ್ಯಾಂಗರ್ ಗಳನ್ನ ನಾಶ ಮಾಡಲಾಗಿದೆ, ಕೆಲವೊಂದು ಕಡೆ ಹೈ ಪ್ರೊಡಕ್ಷನ್ ಅನ್ನ ಕೊಟ್ಟಿರ್ತಕ್ಕಂಥ ಫೈಟರ್ ಜೆಟ್ ಗಳ ರಕ್ಷಣೆಗಾಗಿ ಇರ್ತಕ್ಕಂಥ ಈ ಶೆಡ್ ಗಳನ್ನ ನಾಶ ಮಾಡಲಾಗಿದೆ. ಕೆಲವು ಕಡೆ ರನ್ವೇ ಗಳನ್ನ ನಾಶ ಮಾಡಲಾಗಿದೆ. ರನ್ವೇ ಗಳನ್ನ ನಾಶ ಮಾಡಿರೋದು ಒಂದೇ ಅಲ್ಲ ಚೈತ್ರ, ಆ ರನ್ವೇ ಗಳನ್ನ ಈಗ ರಿಪೇರಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನಿಯರು. ಆ ಫೋಟೋಗ್ರಾಫ್ ಗಳು ಕೂಡ ನಮ್ಮ ಬಳಿಯಲ್ಲಿದ್ದಾವೆ. ಅಂದ್ರೆ ಪಾಕಿಸ್ತಾನಿಯರು ಏನೇ ಮಾಡ್ಲಿ, ಅವರು ಒಂದು ಹೆಜ್ಜೆ ಮುಂದೆ ಇಡ್ಲಿ, ತಲೆಯನ್ನ ಕೆರೆದುಕೊಂಡ್ರು ಕೂಡ ಅದರ ಫೋಟೋಗ್ರಾಫಿಗಳನ್ನ, ಅದರ ಎವಿಡೆನ್ಸ್ ಗಳನ್ನ ಭಾರತ ಕಲೆ ಆಗ್ತಾ ಇದೆ. ಅವರಿಗೆ ಪ್ರೈವೇಸಿ ಇಲ್ಲ. ಪ್ರತಿಯೊಂದನ್ನು ಕೂಡ ಭಾರತ ನೋಡ್ತಾ ಇದೆ. ಅವರ ಮನೆಯಲ್ಲಿ ಅಲ್ಲಿಯ ಸೇನಾಧಿಕಾರಿಗಳು ಏನ್ ಮಾಡ್ತಾರೆ ಅದನ್ನ ಕೂಡ ಗಮನಿಸುವಷ್ಟು ಇವತ್ತು ನಾವು ಟೆಕ್ನಾಲಜಿಯನ್ನ ಬಳಸ್ಕೊಳ್ತಾ ಇದೀವಿ. ಈ 3 ಜನರು ಇವತ್ತು ಮಾತನಾಡಿದಂತ ಮಾತುಗಳು ಖಂಡಿತವಾಗಿ ಕೂಡ ಪ್ರತಿಯೊಬ್ಬ ಭಾರತೀಯನಿಗೆ ಹೆಮ್ಮೆಯನ್ನ ತರ್ತಾ ಇದ್ದೇವೆ. ಪಾಕಿಸ್ತಾನಿಯರ ಸುಳ್ಳಿನ ಸೌಧವನ್ನ ಕಟ್ಟಿದ್ದಕ್ಕೆ ಅದೇ ನಮ್ಮ ಸ್ಕಾಲ್ಪ್ ಮಿಸೈಲ್, ಅದೇ ಬ್ರಹ್ಮೋಸ್ ಮಿಸೈಲ್ ಅನ್ನ ಇಟ್ಟು ಸಂಪೂರ್ಣವಾಗಿ ಉಡಿಸ್ ಮಾಡ್ದಂಗಾಗಿದೆ. ಅದು ಇವತ್ತಿನ ಪ್ರಾಮುಖ್ಯತೆ ಆಗಿರ್ತಕ್ಕಂಥದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.